ಯಾಕೆ ಹೇಳಿ? ಯಾಕೆ ಅವನು ನೋಡ್ತಿದ್ದೆ? ಯಾಕೆ ನನಗಿನ ಸೆನಕ ಇದ್ದಾನೇನೆ ಅವನು? ನನಗಿನ ಸೆನಕ ಇದ್ದಾನೇನೆ? ಹಾಂ, ಡೈವರ್ಸ್ ಕೊಟ್ಟು ಬಂದಮೇಲೆ ಅವನ್ನ ಯಾಕೆ ನೋಡ್ಬೇಕು ನೀನು? ಯಾಕೆ ನೋಡ್ಬೇಕು ಅವನ್ನ? ಯಾಕೆ ನೋಡ್ಬೇಕು ಅದನ್ನ ಹೇಳೇಲಿ? ಏಯ್, ಯಾಕೆ ನೋಡ್ಬೇಕು ಹೇಳು ಅವನ್ನ? ಯಾಕೆ ನೋಡಬೇಕು? ಏನೈತೆ ಅವನ ಹತ್ರ ಅಂಥದ್ದು ಅಂತ ನೋಡ್ತಾ ಇದ್ದೀನಿ? ಏಯ್, ನಾನು ಎಂಥ ನಂಬೋದು ಇನ್ನೂ ನಿನಗೆ ಗೊತ್ತಿಲ್ಲ. ನಾನು ತಲೆ ಕೆಟ್ಬಿಟ್ರೆ ನಿನ್ನ ಅಜ್ಜಿ ನೋಡು. ಅಪ್ಪ ಯಾಕೆ ಹಂಗೆ ತಲೆ ತಿಂತಾ ಇದೆಯಾ? ನಾನು ಯಾರನ್ನೂ ನೋಡಿಲ್ಲ ಕಣ ಮಾರಯ್ಯ. ಅಯ್ಯೋ, ನನಗಂತೂ ನೆನ್ನೆಯಿಂದ ನಿಮಗೆ ಒಂದು ಹಿಂಸೆ ಆಗ್ಬಿಟ್ಟೈತಿ. ಏನು ಯಾವಾಗಲೂ ಅಯ್ಯಪ್ಪ ಒಂದಿಟ್ಟು ಇಳಿಯಾಕಿಲ್ಲ ಹೋಗ್ತೀಯ, ಒಂದು ಇಳಿಯಾಕಿ ಒಂದಿಷ್ಟು ಇಳಿಯಾಕಿಲ್ಲ ತಿರ್ಗಿ ಹೋಗ್ತೀಯಾ ಹೋಯ್ಕೊಂಬತ್ತೀಯ, ಹೋಗ್ತೀಯಾ ಹೋಯ್ಕೊಂಬತ್ತೀಯ. ಈಗ ಒಂದಿಟ್ಟು ಇಳಿದಿತ್ತು, ನಾನು ಸುಮ್ಮನಿದ್ದೆ ಮಾತಾಡ್ತಿರ್ಲಿಲ್ಲ. ಈಗ ಅಲ್ಲಿ ತಿರ್ಗಿ ಹೋಯ್ಕೊಂಬಂದು ಮಾತಾಡ್ತಾ ಇದೀಯ. ಅವ್ನು ಯಾಕೆ ನೋಡ್ತೀಯ, ಇವ್ನು ಯಾಕೆ ನೋಡ್ತೀಯ ಅಂತ. ಗೊತ್ತು ನಿನ್ನ ಫೋನ್ನಾಗ ಯಾವಂತ ಮಾತಾಡ್ತೀಯ? ನಿನ್ನ ಫೋನ್ನಾಗ ಅವಂತ ನನಗೆಲ್ಲ ಗೊತ್ತೈತೆ. ಅವ್ನು ಡೈವರ್ಸ್ ಕೊಟ್ಟು ಬಂದರು ನೀನು ಅವನು ಮರ್ತಿಲ್ಲ ಅಂಬ ನನಗೆ ಗೊತ್ತು. ನನಗೆ ಗೊತ್ತು ಕಣೆ, ನನಗೆ ಗೊತ್ತು. ಡೈವರ್ಸ್ ಕೊಟ್ಟು ಬಂದ್ರು ನೀನು ಅವನು ಮರ್ತಿಲ್ಲ. ಅವ್ನು ಯಾಕೆ ನೋಡ್ತಾ ನಿಂತ್ಕೊಂಡಿದ್ದೆ ನೀನು? ಅವ್ನು ಯಾಕೆ ನೋಡಬೇಕು? ಅದನ್ನೇಳು ನೀನು, ಅದನ್ನೇಳೆ. ನೀನು ಯಾಕೆ ಡೈವರ್ಸ್ ಕೊಟ್ಟು ಬಂದರು ನೀನು ಯಾಕೆ ನೋಡ್ತಿದ್ದೆ? ಅದನ್ನೇಳು. ನೀನು ಗೊತ್ತು, ನೀನು ಅವನ ಜೊತೆ ಮಾತಾಡ್ತಾ ಚೆನ್ನಾಗಿದೆಯಾ, ನನಗೆ ಮೋಸ ಮಾಡ್ತಾ ಇದೆಯಾ ಅಂತ ಗೊತ್ತು ಕಣೆ. ನಿನ್ಗೆ ಹೇಳೋಕ್ಕಾಗಲ್ಲ ಕಣ್ಮಾರಯ್ಯ. ಇಲ್ಲ ಕಣಪ್ಪ, ನಾನು ಯಾರನ್ನೂ ನೋಡ್ತಿಲ್ಲ, ಯಾರನ್ನೂ ಮಾತಾಡಿಸ್ತಿಲ್ಲ. ಅಯ್ಯೋ, ನನ್ನ ಮೇಲೆ ಯಾಕೆ ಹಿಂಗೆ ಅನುಮಾನ ಪಡ್ತೀಯ? ನೆನ್ನೆಯಿಂದನೂ ಒಂದೇ ಸಂಖ್ಯೆ ಹೇಳ್ತಾ ಇದೆಯಲ್ಲ ನೀನು. ಅಯ್ಯೋ ದೇವ್ರೆ, ಹೋಗ್ತೀಯ ಕುಡ್ಕೊಂಬತ್ತೀಯ ನಿನಗೇನು ಹೇಳಬೇಕು? ಏನೋ ರಾಮ, ನನಗಂತೂ ತಲೆ ಕೆಟ್ಟಂಗಾಗೈತೆ. ಹೋಗತ್ತಾ ನಿಂದೊಂದು ಟೆನ್ಷನ್ ಆಗೈತೆ. ಒಂದಿಟ್ಟು ಇಳಿಯೋಕ್ಕಿಲ್ಲ ಹೋಗ್ತೀಯ. ಏನು ಅದನ್ನೇ ನೀರು ಕುಡ್ದಂಗೆ ಕುಡಿತಾ ಇದೆಯಲ್ಲ ಮಾರಯ್ಯ. ಒಟ್ಟಿಗೆ ಊಟಿಲ್ಲ ಏನಿಲ್ಲ, ಏನು ಎದ್ದೆದ್ದೇಸ್ಕೆಲೆ ಕಾಪಿ ಕೊಡ್ದಂಗೆ ಕುಡಿತಾ ಇದೆಯಲ್ಲ ಮಾರಯ್ಯ. ನಾನು ನೋಡ್ತಾ ಇದ್ದೀನಿ ನಿನಗೆ. ಏನು ಹಂಗೆ ಕುಡ್ಕೊಂಬರೋದು, ನಾನು ಕುಡ್ಕೊಂಬರೋದು ಅಂಬೋದು. ರಾಮ ರಾಮ ರಾಮ, ನಾನು ಯಾಕೆ ನೋಡೋಣ? ಫೋನ ಮಾತಾಡೋದು ಎಲ್ಲ ಗೊತ್ತು ಕಣೆ. ಯಾವಂತಾಗೆ ನೀನು ಫೋನ ಮಾತಾಡೋದು? ಯಾವಂತ ನೀನು ಮಾತಾಡೋದು ಎಲ್ಲ ಗೊತ್ತೈತೆ ನನಗೆ. ನೀನು ಯಾವಂತ ಫೋನ ಮಾತಾಡ್ತೀಯ, ನೀನು ಏನು ಮಾಡ್ತೀಯ ನನಗೆಲ್ಲ ಗೊತ್ತೈತೆ. ನೀನು ಯಾತ ಮಾತಾಡ್ಬಂಡು ನಿನ್ನ ಅಜ್ಜಿ ನೀನು ಯಾಕೆ ಮಾತಾಡಿ ನಿನ್ನ ಬಾಳ ಮುಚ್ಕೊಂಡಿರೋದು ಕಲ್ ನಿನ್ನ ಅಜ್ಜಿ. ನನಗೆಲ್ಲ ಗೊತ್ತೈತೆ. ನನಗೆ ಮೋಸ ಮಾಡ್ತಾಯಿದ್ದೆ, ಮೋಸಗಾತಿ. ನೀನು ಅವ್ನು ಹಿಂದೆ ಬಿದ್ದಿದೆ ಅಂಬದು ಗೊತ್ತು ಕಣೆ. ಡೈವರ್ಸ್ ಕೊಟ್ಟು ಬಂದ್ರೂ ಅವನು ಬಿಟ್ಟಿಲ್ಲ ಅಂಬದು ಗೊತ್ತು ಕಣೆ. ಮೋಸ ಮಾಡ್ತಾಯಿದ್ಯಾ ನೀನು, ಮೋಸ ಮಾಡ್ತಾಯಿದ್ಯಾನೆ. ನನಗಂತೂ ಸಾಕಾಗ್ಬಿಟ್ಟಾಯ್ತು. ಹೋಗತ್ತ ನಿಂತಾಗ ಅನ್ನಿಸ್ಕೊಂಬಕ್ಕಾಗಲ್ಲ. ಹೊರ ನಿಂತ್ಕೊಂಡು ಬಾಯಿಗೆ ಬಂದಂಗೆ ಮಾತಾಡ್ತೀಯ. ಮೊದಲೇ ಆ ಸೆಲೆಲ್ಲ ನಮ್ಗೆ ಆಗಿಲ್ದಾರೆ ಇದ್ದಾರೆ. ನಾನು ನೋಡಿ ಏನು ಅನ್ಕಮ್ಮನ ಅವರು. ಅಲ್ಲ, ನಿಮ್ಗೇನು ಮಾನ ಮರ್ಯಾದೆ ಐತೆ? ನಾನು ನೋಡಿದ್ರೆ ಇವಾಗ ಪ್ರೆಗ್ನೆಂಟು. ಇಂಥ ಸಮಯದಾಗೆ ಎಷ್ಟು ಖುಷಿಯಾಗಿ ಎಷ್ಟು ಚೆನ್ನಾಗಿರ್ಬೇಕು ಅಂತಾದ್ರಾಗೆ ನಿಂತಾಗ ಹಿಂಗೆ ಅನ್ನಿಸ್ಕೊಂಬ ಅಂಥದ್ದು ನನಗೇನು ಬಂದೈತೆ? ಇದೊಳ್ಳೆ ಸವಾಸ ಆಯ್ತಲ್ಲಪ್ಪ. ಇವಳು ಅಂತಾಳೆ ನಿಂತ್ಕೊಂಡು ಯಾಕೆ ನೋಡ್ಬೇಕಾಗಿತ್ತೆ? ಸುಮ್ಮನಿರೋದು ಬಿಟ್ಟು ಅವ್ನು ನೋಡೋಕೆ ಹೋಗ್ಯವಳೆ. ಅವ್ನು ಯಾಕೆ ನೋಡೋಕೆ ಹೋಗಿದ್ದು ನೀನು? ಅವ್ನು ನೋಡ್ದಲೆ ಮಾಡ್ದಲೆ ಯಾರನ್ನೂ ಮಾತಾಡಲ್ಲ ಗೊತ್ತೇ. ಅವನು ನೋಡಿರೋದಕ್ಕೆ ಮಾತಾಡೋದು. ಅವ್ನು ರಾತ್ರಿನೇ ಹೇಳಿದ್ನಲ್ಲ, ಅವನು ಕುಡಿದ್ಮೇಲೆ ಇಳಿದಿತ್ತಲ್ಲ, ಕುಡ್ದಿರೋದು ಇಳಿದಿತ್ತಲ್ಲ, ಆವಾಗಲೂ ಹೇಳ್ದ ಯಮ್ಮ ಅವಳು ಅವ್ನು ನೋಡ್ತಾ ನಿಂತ್ಕೊಂಡಿದ್ಲು ಕಣಮ್ಮ ಅಲ್ಲಿ ಅಂತ. ನಾನು ನೋಡ್ತಾ ಇದ್ದೀನಿ. ಅವ್ನು ಬಂದಾಗಿಂದ ನಾನು ಇಣ್ಕಿ ಅವ್ನು ನೋಡೋದು ಹಂಗೆಲ್ಲ ಮಾಡ್ತಾ ಇದೆಯಾ ನೀನು? ನಮ್ಮ ಹುಡ್ಗಂಗೆ ಮೋಸ ಮಾಡಿ ಹಂಗೆಲ್ಲ ಮಾಡಬೇಡ ನೀನು. ಅಲ್ಲ ಕಾಣತ್ತೆ, ನೀನು ಇವಾಗ ನಿನ್ನ ಮಗನ ಕಡೆಗೆ ಮಾತಾಡ್ತಾ ಇದೆಯಲ್ಲ, ಅಲ್ಲೋಡಿ ಹಿಂಗಂದ್ರೆ ಹೆಂಗೆ ಸರಿ ಆಗುತ್ತೆ? ಏಪ್ಪ ಏನು ಮಾತಾಡ್ತಾ ಇದ್ದೀರಾ ನೀವು? ಅಯ್ಯೋ, ನಾನು ಅಲ್ಲಿ ನಿಂತ್ಕೊಂಡಿದ್ದು ಆ ಸ್ವಾತಿ ಬಂದಿದ್ಲ ರಪ್ಪ ರಮ್ಮನ ಮಾತಾಡ್ಸಕ್ಕಂತ. ಮಾತಾಡಿಸ್ತಾರೋ ಇಲ್ವೋ, ರಪ್ಪ ಏನಂತಾರೆ, ರಮ್ಮ ಏನಂಬುತ್ತೆ ಅಂತ ಹೇಳಿ ಯಾತ ಇಸ್ಕೊಳಕ್ಕೆ ಬಂದಿದ್ಲಂತೆ. ಅದಕ್ಕೆ ಅಲ್ಲಿ ಮಾತಾಡ್ಸಕ್ಕೆ ಹೋಗಿದ್ದು, ನಾನು ನೋಡಕ್ಕೆ ಹೋಗಿದ್ದು ನಾನು. ಅದಕ್ಕಲ್ಲ, ಸುಮ್ಮನೆ ಸಾಕು. ಅಲ್ಲಿ ನಿಂತ್ಕೊಂಡೆ ಸ್ವಾತಿರ್ ಮನೆ ಎಲ್ಲೇ ಕಾಮುತ್ತೆ? ಇತ್ಲೇ ನಿಂತ್ಕೊಂಡ್ರೆ ಸ್ವಾತಿರ್ ಮನೆ ಕಾಮುತ್ತೆ? ಅಲ್ಲೆಲ್ಲಿ ಕಾಮುತ್ತೆ ಹೇಳು? ಅಲ್ಲೆಲ್ಲಿ ಕಾಮುತ್ತೆ ಸ್ವಾತಿರ್ ಮನೆ? ಸುಳ್ಳು ಹೇಳ್ಬೇಡ. ಈಗ ನನ್ನ ಮಗ ಕುಡ್ದಿರ್ಬೋದು, ಆದರೆ ಅವ್ನಿಗೆಲ್ಲ ಜ್ಞಾನ ಇರುತ್ತೆ. ಕುಡಿದಿಲ್ದಾಗ್ಲೂ ಒಂದೇ ಮಾತಾಡ್ತಾನೆ, ಕುಡ್ದಾಗ್ಲೂ ಒಂದೇ ಮಾತಾಡ್ತಾನೆ ಅವನು. ಅವನಿಗೆಲ್ಲ ಎಚ್ಚರಿಕೆ ಇರುತ್ತೆ. ಏನು ಅನ್ಕೊಂಡಿದ್ಯಾ ನನ್ನ ಮಗನ್ನ? ಅವನೇನು ಹೆಂಗೆ ಅಂತಂದ್ರೆ ನಿನಗೆ ಗೊತ್ತಿಲ್ಲ. ಕುಡ್ದವನೆ ಅಂತ ಸುಮ್ಮನೆ ಕುಡ್ದ ಇದ್ದಾನೆ ಅಂತ ಹೇಳಿದ್ಯಾ ನೀನು. ರಾತ್ರಿ ಕುಡ್ದಿರೋದು ಇಳಿದ್ಮೇಲೆ ಹೇಳಿದ್ನಲ್ಲ ಯಮ್ಮ ಅಲ್ಲಿ ನಿಂತ್ಕೊಂಡು ನಿಂತ್ಕೊಂಡಳಮ್ಮ. ಅದಕ್ಕೆ ಕಣಮ್ಮ ನಾನು ಮಾತಾಡಿದ್ದು. ಯಾಕಮ್ಮ ಅವಳು ನೋಡ್ಬೇಕು ಅವನ್ನ? ಯಾಕೆ ನೋಡಬೇಕು ಡೈವರ್ಸ್ ಕೊಟ್ಟು ಬಂದಮೇಲೆ ಅಂತ ಅವನು? ಯಾಕೆ ಗಂಡಸರು ಸುಮ್ಮನೆ ಇರ್ತಾರೆ ಹೇಳೆ? ನನ್ನ ಮಗ ಅಲ್ಲ, ನನ್ನ ಮಗನ ಜಾಗದಲ್ಲಿ ಬೇರೆ ಯಾರು ಇದ್ದಿದ್ರು ಹಂಗೆ ಕೇಳೋರು. ಅಲ್ಲ, ನೀನೇ ಆಗಲಿ ನಮ್ಮ ಹುಡುಗ ಏನಾನ ಬೇರೆ ಹುಡುಗಿನ ಏನಾರು ನೋಡ್ತಾ ನಿನ್ಕೊಂಬೋದು, ಬೇರೆ ಹುಡುಗಿನ ಮಾತಾಡ್ಸೋದು, ಏನಾರ ಇವನೇ ನನ್ನ ಮಗನೇ ಮಾಡಿದಾನೆ ಅಂತಂದರೆ ನೀನು ಸುಮ್ಮನಿರ್ತಿದ್ದ? ಇಲ್ಲ ತಾನೆ? ನೀನು ಸುಮ್ಮನಿರ್ತಿದ್ದ? ಇಲ್ಲ, ಹಿಂಗೆ ಮಾಡಬಾರ್ದು. ಯಾಕೆ? ಏನಂತೆ?
ಅಲ್ಲ ನೋಡಜ್ಜಿ ಅವ ಅತ್ತೇನು ಇವಾಗ ಹಂಗೆ ಮಾತಾಡ್ತೈತೆ ಅವ್ನ ಯಾಕೆ ನೋಡ್ತೀಯ ಅಂತ ನಾನೇನು ನೋಡಿಲ್ಲ ಯಪ್ಪ ಹಂಗೇನೆ ಆಗ್ಬಲ್ಲ ಅವ್ನ ಯಾಕೆ ನೋಡಿದೆ ಅಂತ ಹಿಂಗೊಂದು ಇಷ್ಟೊಂದು ಅನುಮಾನ ಪಟ್ರೆ ಹೆಂಗಾಗುತ್ತೆ ಗೊತ್ತಾ ಒಂಥರ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ. ನಾನು ನೋಡಿದ್ದೀನಿ ಕಣತೆ ಸುಮ್ಕಿರು ಇವಳು ಅವನ್ನ ಆಗ್ಲಲ್ಲ ಅವ್ನು ಬಂದಾಗಿಂದಾನು ಕಿಣ್ ನೋಡ್ತಾಳೆ. ಅವ್ನು ನೋಡಿರೋದಕ್ಕೆ ಮಾತಾಡೋದು. ನಮ್ಮ ಪಾಪ ಸುಮ್ಮನೆ ಮಾತಾಡಲ್ಲ ಕಣತೆ ನಮ್ಮ ಹುಡುಗ. ನಮ್ಮ ಪಾಪ ಅವನು ನೋಡೇ ಮಾತಾಡೋದು ಅವ್ನು ನನ್ನ ಮಗ. ಯಾವತ್ತೇ ಆಗಲಿ ಅವನು ಸುಮ್ಮನೆ ಮಾತಾಡೋಣ ಅಂತಾನಲ್ಲ ನಮ್ಮನ್ನೇ ಆಗ್ಲಿ ಹೇಳು. ನಾನು ಇನ್ನುವರೆಗೂ ನೋಡಿ ನಮ್ಮನ್ನೇನ ಅಂದವನೇನ ಅವ್ನಿಗೆ ಅಂಥವೆಲ್ಲ ಅಂದರೆ ಇಷ್ಟ ಆಗಲ್ಲ ಅವ್ನಿಗೆ. ಅವನಿಂತ ಮಾಡಂಗಿದ್ರೆ ಇಡಕ್ಕೆ ಯಾವಾಗಲೂ ಮದುವೆ ಆಗ್ತಿದ್ದೆ ನಿನ್ನೆ ಕಾತ್ಕೊಂಡಿರ್ಲಿಲ್ಲ ಅಲ್ಲ. ಡೈವರ್ಸ್ ಕೊಟ್ಟ ಬಂದಮೇಲೆ ಅವ್ನು ಯಾಕೆ ನೋಡ್ಬೇಕು ನೀನು? ಅವ್ನು ಯಾಕೆ ಮಾತಾಡಿಸ್ಬೇಕು? ಅವ್ನು ಯಾಕೆ ಬಂದವ್ ನಿಲ್ಗೆ? ನೀನು ನೋಡೋಕ್ಕಾಗಿನೇ ತಾನೇ ಬಂದಿರೋದು. ಅಪ್ಪ ಯಾರೋ ನಮ್ಮ ಮೆಟ್ನಾಗ ಹೋಯ್ತಾರೆ ನನ್ನ ಡೈವರ್ಸ್ ಕೊಟ್ಮೇಲೆ ನಾನು ಮಾತಾಡ್ಸಕ್ಕೆ ಹೋಗಿದ್ದೀನಿ ಅಂದರೆ ಅವ್ರ ಅಕ್ಕ ಇದ್ದಾಳಲ್ಲ ಇಲ್ಲಿ ಆ ಮಾಲಿ ಅವಳೇ ಇಟ್ಕೊಂಡು ನನ್ನ ಸರಿಯಾಗಿ ಹೊಡೆದ್ಬಿಡ್ತಾಳೆ. ಏನೇ ನನ್ನ ತಮ್ಮನ ಯಾಕೆ ಮಾತಾಡಿಸ್ತಿ ಅಂತ ಅವಳೇ ಚಪ್ಪಲಿ ತಗೊಂಡು ಹೊಡಿತಾಳೆ. ನಾನು ಯಾಕತ್ತೆ ಮಾತಾಡ್ಸಕ್ಕೆ ಹೋಗೋಣ? ನೀನು ಹಂಗೆ ಮಾತಾಡ್ತೀಯಲ್ಲ. ಬಿಡೆ ಅವಳೇನು ನೋಡಕ್ಕೆ ಹೋಗಿಲ್ಲ ಮಾತಾಡ್ಸಕ್ಕೆ ಹೋಗಿಲ್ಲ. ಸುಮ್ಮನೆ ಯಾಕೆ ಅವನು ಕುಡ್ದವನತ್ತ ರಾತ್ರಿ ಕುಡ್ದಿರೋದು ಇಳಿದಿತ್ತು. ಅವಾಗ ಅವನೇ ಹೇಳಿದ ನಮ್ಮ ಹುಡುಗ ಅಮ್ಮ ಈಗಳಮ್ಮ ನಾನು ಸುಮ್ಮನೆ ಮಾತಾಡ್ತಿರ್ಲಿಲ್ಲ. ಅವಳು ಹೋಗಿ ಅಲ್ಲಿ ನಿಂತ್ಕೊಂಡು ನೋಡ್ತಿದ್ಲು ಸುಮ್ಮನೆ. ನಾನು ಫೋನ ಮಾತಾಡ್ತಿದ್ದಂತೆ ನಿಂತ್ಕೊಂಡು ನೋಡೋಳಂತ ಅವ್ನ ಮಕ್ಕನೇನೇ ನೋಡೋಳಂತೆ. ನನ್ನ ಮಕ್ಕ ನೋಡಿದ್ರೆ ಏನು ಸಿಗಂಗೈತಮ್ಮ? ಅವ್ನ ಮಕ್ಕ ಯಾಕೆ ನೋಡ್ಬೇಕು ಇವಳು? ಯಾಕೆ ನೋಡ್ಬೇಕಂತ ಅವ್ನ ಮಕ್ಕನ ಅದನ್ನು ನೋಡೋಣ. ಅದಕ್ಕೆ ಮತ್ತೆ ನಮ್ಮ ಹುಡುಗ ಮಾತಾಡೋದು. ನಮ್ಮ ಹುಡುಗ ಸುಮ್ಮನೆ ಮಾತಾಡಲ್ಲ. ನಮ್ಮ ಪಾಪ ಅಂತಾನು. ನಮ್ಮ ಪಾಪನ ಬಗ್ಗೆ ಸುಮ್ಮನೆ ನೀನು ಮಾತಾಡಬೇಡ. ಕುಡ್ದವನೇ ಅಂತ ಕುಡಿಯೋದೊಂದು ಹೇಳ್ಬೇಡ. ಅವ್ನಿಗೆ ಹೆಂಗಿರ್ಬೇಕು ಅಂಬೋದು ಅವನಿಗೂ ಚೆನ್ನಾಗಿ ಗೊತ್ತೈತೆ. ಅದು ಬಿಡ ಅತ್ತ ಏನು ನೋಡಿರೇನಾಗು ಅಲ್ಲ. ನೋಡಿ ಇವತ್ತೇನು ಹಂಗೆ ಮಾತಾಡುತ್ತಲ್ಲ ನನಗೆ ಎಷ್ಟು ಬೇಜಾರಾಗ. ನೀವು ಮತ್ತೇನು ಹಿಂಗೆ ಮಾತಾಡಿದ್ರೆ ಹಿಡ್ಕಂತೂ ಜ್ಞಾನ ಇಲ್ಲ ಬಿಡು ಅನ್ಬೋದು. ಬಾಯ ಜ್ಞಾನ ಇಲ್ಲ ಅಂತ ನಂತ ಜ್ಞಾನ ಇಲ್ಲ ಅಂತ ಮಾತಾಡಿದ್ರು ನೋಡು. ನನಗೆ ಎಲ್ಲ ಜ್ಞಾನ ಮತ್ತಿ ಎಲ್ಲ ಐತೆ. ಎಲ್ಲ ತಿಳ್ಕೊಂಡೆ ಎಲ್ಲ ತಿಳ್ಕೊಂಡ್ಕೊಂಡೆ ನಾನು ಮಾತಾಡ್ತಾ ಇರೋದು. ನನಗೆ ಎಲ್ಲ ಗೊತ್ತೈತಿ ಯಾರ್ತಾಗ ಹೆಂಗೆ ಮಾತಾಡ್ಬೇಕು, ಯಾರ್ತಾಗ ಏನು ಇದು ಮಾಡ್ಬೇಕು ಎಲ್ಲ ನನಗೆ ಚೆಂದ ಗೊತ್ತೈತಿ. ನೀನು ಮಾತಾಡ್ಬೇಡ. ನೀನು ಮಾತಾಡಿದ್ಯಾ ಅಂತಂದರೆ ಸರಿ ಆಗಲ್ಲ. ಫರ್ ಅಂತ ಮಾತಾಡ್ತೇನೆ ಅಂತ ಮಾತಾಡ್ಬೇಡ ನೋಡಿ ಹೇಳಿರ್ತೇನೆ. ಯಾವ ಥರ ಆಡ್ತೇನೆ ಲೋಪರ್. ನನ್ನ ಮರ್ಯಾದೆ ಹೋಗ್ತೈತೆ. ಅಯ್ಯೋ ಇಷ್ಟೊಂದು ನಾನು ಏನು ತಪ್ಪು ಮಾಡಲಿಲ್ಲ ಅಂತಂದ್ರೂ ನೋಡು. ಅಯ್ಯೋ ನಾನು ಏನು ಮಾಡ್ಲಪ್ಪ. ಅಲ್ಲ ನೋಡಿ ಇವತ್ತೇನು ಹಂಗೆ ಮಾತಾಡ್ತೈತೆ. ನೀನು ಹಂಗೆ ಮಾತಾಡಿದ್ರೆ ಹೆಂಗತ್ತೆ? ನೀನು ಹಂಗೆ ಮಾತಾಡ್ತೀಯ. ಇದಕ್ಕಂತೂ ಬಿಡತ್ತ ತಿಳಿಯಲ್ಲ ಅನ್ಬೋದು. ನನ್ನ ಮಗುಗೆ ಯಾಕೆ ತಿಳಿಯಲ್ವೇ? ಅವ್ನಿಗೆ ಯಾಕೆ ತಿಳಿಯಲ್ಲ? ಅವ್ನು ತಿಳಿಯೋದಕ್ಕೆ ಮತ್ತೆ ಮಾತಾಡ್ತಾ ಇರೋದು. ನೀನು ಯಾಕೆ ನೋಡಬೇಕಾಗಿತ್ತು ಅವನ್ನ? ನೀನು ನೋಡಬಾರ್ದಾಗಿತ್ತು, ಹಿಂಗೆ ಮಾಡಬಾರ್ದಾಗಿತ್ತು. ನೀನು ಯಾಕೆ ನೋಡಿದ್ದು? ಯಾಕೆ ನೋಡಿದ್ದು ನೀನು ಅಷ್ಟೇ? ನಾನು ಸುಮ್ಮನೆ ಬಿಡಲ್ಲ ಬಿಡು. ಇವಳು ನಿನ್ನ ಅಜ್ಜಿ ಅವಳು ಯಾಕೆ ಅಂತಾಳು ಮನಸ್ನಾಗ ಏನೈತೆ ಅಂತ ಹೇಳೋವರೆಗೂ ನಾನು ಚೆನ್ನಾಗಿದ್ರೆ ಜೀವ ಕೊಡ್ತೀನಿ. ನಂತಾಗ ಏನೋ ಅವಳು ಅವತಾರ ಆಡವಳೆ. ನಂತಾಗ ಅವೆಲ್ಲ ನಡೆಯಲ್ಲ. ನಾನು ಏನು ಮಾಡ್ಬೇಕಂತ ಮಾಡ್ತೀನಿ. ನಾನು ತಾಲ್ ಕೆಟ್ಬಿಟ್ರೆ ನಾನು ಲೋದ್ ನನ್ನ ಮಗ ನಾನು ಕುಡ್ದಿರ್ಬೋದು. ಎಲೆ ಪಾಪ ನೆನ್ನೆಸಿಂದ ಒಂದೇ ಸಮಕೆ ಕುಡಿತಾ ಇದೆಯಲ್ಲ. ಒಂದೇ ಸಮಕೆ ಕುಡಿತಾ ಇದ್ರೆ ಹೆಂಗಲ್ಲ ಪಾಪ. ಜೀವನ ಏನಾಗುತ್ತೆ ಒಂದಿಟ್ಟು ಯೋಚನೆ ಮಾಡವು. ಹಿಂಗೆ ಕುಡಿಬೇಡ ಕಣೋ, ಕುಡಿಯೋದು ಒಳ್ಳೇದಲ್ಲ ಕಣೋ. ಎದ್ದೆದ್ದೆಸ್ಗೆಲ್ಲ ಕುಡ್ದು ಬಂದ್ರಿ ಹೆಂಗೋ ಅಲ್ಲ ನೋಡಿ. ಎದ್ದೆದ್ದೆಸ್ಗೆಲ್ಲ ಕುಡ್ದು ಬಂದು ಎಷ್ಟು ಹಿಂಸೆ ಕೊಡ್ತಾ ಇದ್ದಾರೆ. ಊಟನೇ ಮಾಡಿಲ್ಲ, ಬರೀ ಕುಡಿಯೋದು. ನೆನ್ನೆಯಿಂದಲೂ ಕುಡಿಯೋದೇ ಒಂದು ಹಬ್ಬ ಆಗ್ಬಿಟ್ಟೈತೆ. ಏನು ನೀರು ಕುಡ್ದಂಗೆ ಆಗ್ತೈತೆ. ಅದನ್ನೇ ಕುಡ್ದು ರಾಮ ಏನಾಗಣ ಅಂತ ಇದೆಯಾ ನೀನು? ಅಯ್ಯೋ ನೋಡಿದ್ರಲ್ಲ ವೀಕ್ಷಕರೇ, ನೆನ್ನೆಯಿಂದಲೂ ನನಗೆ ಅವನ್ನ ಯಾಕೆ ನೋಡಿದೆ ಅಂತ ನೆನ್ನೆಯಿಂದಲೂ ಒಂದೇ ಸಮನೆ ಕಾಟ ಕೊಡ್ತಾ ಇದ್ದಾನೆ. ನಿಜವಾಗ್ಲೂ ನೆನ್ನೆಯಿಂದಲೂ ಒಂದೇ ಸಮಕ್ಕೆ ಕಾಟ. ಏನು ಮಾಡಬೇಕೋ ಏನೋ, ನನಗಂತೂ ತುಂಬ ಬೇಜಾರಾಗ್ತೈತೆ. ಇವತ್ತೇ ನನಗೆ ಮಾತಾಡುತ್ತೆ ನೀನು ಯಾಕೆ ಅವ್ನು ನೋಡಿದೆ ಅಂತ. ನಾನು ನೋಡಿದ್ದೆ ತಪ್ಪಾಯ್ತಾ? ನೋಡಿದ್ರೆ ಏನಾಗುತ್ತೆ? ಅಯ್ಯೋ ನನಗಂತೂ ಹಿಂಸೆ ಆಗ್ಬಿಟ್ಟೈತೆ. ಮರ್ಯಾದೆ ಕಳೀತಾ ಇದ್ದಾನೆ. ಹೊರಕ್ಕೆ ಹೋಗೋಕ್ಕಾಗ್ತಾಯಿಲ್ಲ ನನಗೆ. ಹಂಗಾಗ್ಬಿಟ್ಟೈತೆ. ನೋಡ್ತಾ ಇರಿ, ನೆನೆ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.